ಮಾಜಿ ಸಂಸದರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ, ಆರೋಪ ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಎಂದು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಚ್.ಕೆ. ನಾರಾಯಣಸ್ವಾಮಿ ಗುಡುಗಿದರು. ಬಂಗಾರಪೇಟೆ ಕಾನೂನಿನ ಪರಿಮಿತಿಯಲ್ಲಿ ನಿಯಮಾನುಸಾರವಾಗಿ ಪಿಎಲ್ಡಿ ಬ್ಯಾಂಕ್ನೊಂದಿಗೆ ಯಾವುದೇ ವಹಿವಾಟು ನಡೆಸದೆ ತಟಸ್ಥರಾದ ಷೇರುದಾರರನ್ನು ಮತದಾರ ಪಟ್ಟಿಯಿಂದ ಅನರ್ಹಗೊಳಿಸಲಾಗಿದೆಯೇ ಹೊರತು ಯಾವುದೇ ದುರುದ್ದೇಶವಿಲ್ಲ. ಮಾಜಿ ಸಂಸದ ಎಸ್. ಮುನಿಸ್ವಾಮಿ ರವರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲದ ಕಾರಣ ಶಾಸಕರ ವಿರುದ್ಧ ನಿರಾಧಾರ ಆರೋಪ ಮಾಡುತ್ತಿದ್ದಾರೆ. ಒಂದು ವೇಳೆ ಆರೋಪ ಸಾಬೀತುಪಡಿಸಿದರೆ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್.ಕೆ. ನಾರಾಯಣಸ್ವಾಮಿ ತಿಳಿಸಿದರು. ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕ್ರಿಸ್ಮಸ್, ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. ನಿಮ್ಮ ಅಂಗಡಿ, ಮನೆ, ಕಚೇರಿಗಳಿಗೆ ಇಂಟೀರಿಯರ್ಸ್ ಮಾಡಲು ಒಂದು ಸುವರ್ಣ ಅವಕಾಶ. ಹೊಸ ಮನೆಯಲ್ಲಿ ಟೋಟಲ್ ಇಂಟೀರಿಯರ್ಸ್ ಆರ್ಡರ್ ನೀಡಿದರೆ 100 ಚದರ ಅಡಿಗಳ ಪಿವಿಸಿ ಪ್ಲೇನ್ ಸೀಲಿಂಗ್ ಉಚಿತವಾಗಿ ಮಾಡಿಕೊಡಲಾಗುವುದು ಮತ್ತು 1 ಲಕ್ಷ ರೂಪಾಯಿಗಳ ಮೇಲ್ಪಟ್ಟು ಇಂಟೀರಿಯರ್ಸ್ ವರ್ಕ್ ಆರ್ಡರ್ ನೀಡಿದರೆ ಶೇಕಡ 5% ರಿಯಾಯಿತಿ ನೀಡಲಾಗುವುದು. ಈ ಒಂದು ಸುವರ್ಣ ಅವಕಾಶ ದಿನಾಂಕ 20/12/2024 ರಿಂದ 31/1/2025 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್, ಕೆಜಿಎಫ್ ಮುಖ್ಯ ರಸ್ತೆ, RR ಕನ್ವೆನ್ಷನ್ ಹಾಲ್ ಹತ್ತಿರ, ದೇಶಿಹಳ್ಳಿ, ಬಂಗಾರಪೇಟೆ. ಮೊಬೈಲ್ ಸಂಖ್ಯೆ 9920093770 ಹಾಗೂ 8553300581. ಈ ಮಾಜಿ ಲೋಕಸಭಾ ಸದಸ್ಯರು ಮಾತನಾಡಬೇಕಾದ್ರೆ ಪಿಎಲ್ಡಿ ಬ್ಯಾಂಕ್ನಲ್ಲಿ ದುರುದ್ದೇಶವಾಗಿ ಸುಮಾರು ಜನಗಳ ಒಂದು ವೋಟರ್ ಲಿಸ್ಟ್ನಲ್ಲಿ ತೆಗೆದುಹಾಕಿಬಿಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಇದ್ರೂ ಕೂಡ ತೆಗೆದುಹಾಕಿದ್ದಾರೆ ಅಂತ ಒಂದು ವಿಚಾರ ಮಾತನಾಡ್ತಾ ಅಲ್ಲಿ ಒಂದು 3 ಜನ ಹೆಸರು ಹೇಳ್ತಾರೆ. ಎಂ. ನಾರಾಯಣಸ್ವಾಮಿರವರು ಮಾಜಿ ಶಾಸಕರು, ಅವ್ರನ್ನೇ ತೆಗೆದುಬಿಟ್ಟಿದ್ದಾರೆ ಅಂತ ಮಾತನಾಡ್ತಾರೆ. ಅವರಿಗೆ ಕೋಆಪರೇಟಿವ್ ಆಕ್ಟೇ ಗೊತ್ತಿದ್ದಂಗಿಲ್ಲ. ಕೋಆಪರೇಟಿವ್ ಆಕ್ಟ್ನಲ್ಲಿ 1960 ನಿಯಮ 13D(2)(a) ಪ್ರಕಾರವಾಗಿ ನಾವು ಅನರ್ಹಗೊಳಿಸಬೇಕಾದ್ರೆ 6 ತಿಂಗಳ ಮೊದಲು ರಿಜಿಸ್ಟ್ರೇಡ್ ಪೋಸ್ಟ್ ಅವರಿಗೆ ನೋಟಿಸ್ ಕೊಡಬೇಕು ಅಂತಿದೆ. ಅದರ ಪ್ರಕಾರವಾಗಿ ಎಂ. ನಾರಾಯಣಸ್ವಾಮಿರವರು 17ರಲ್ಲಿ ಲೋನ್ ತಗೊಳ್ತಾರೆ, 18ರಲ್ಲೇ ತೀರಿಸ್ಕೊಡ್ತಾರೆ. 18ರಿಂದ ಈಚೆ ಇದುವರೆಗೂ ಬ್ಯಾಂಕಿನಲ್ಲಿ ಅವರು ಒಂದು ನಯಾ ಪೈಸೆ ವ್ಯವಹಾರವನ್ನು ಮಾಡಿರುವುದಿಲ್ಲ. ಅದರಿಂದ ಅವರಿಗೆ 3/7/24ರಲ್ಲಿ ನಾರಾಯಣಸ್ವಾಮಿ, ಎಂ. ನಾರಾಯಣಸ್ವಾಮಿರವರಿಗೆ, ಅವರ ಮಿಸಸ್ ಸರ್ವಧಮ್ಮನವರಿಗೆ, ಅವರ ಮಗ ಸಿಟ್ಟಿಂಗ್ ಡೈರೆಕ್ಟರ್ ಶಶಿಕಾಂತ್ರವರಿಗೆ ನಾವು ಸರ್ಟಿಫೈಡ್ ರಿಜಿಸ್ಟ್ರೇಡ್ ಪೋಸ್ಟ್ ಮುಖಾಂತರ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದೀವಿ. ನೋಟಿಸ್ ಅವ್ರಿಗೆ ಅಬ್ಜೆಕ್ಷನ್ಸ್ ಇದ್ರೆ ನೀವು ಅದನ್ನ ಬಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕೂಡ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದ್ದೀವಿ. ಆದರೆ ಇದುವರೆಗೂ ಅವ್ರು ಬ್ಯಾಂಕ್ ಕಡೆ ಬಂದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಣಿಯಾನ ಶಂಕರಪ್ಪನವರು ಎಕ್ಸ್ ಪ್ರೆಸಿಡೆಂಟ್ ಅವರು ಅವ್ರದ್ದು ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಹೌದು, 2007ರಲ್ಲಿ ಅಣಿಯಾನ ಶಂಕರಪ್ಪನವರು ಅವ್ರ ಅಧ್ಯಕ್ಷ ಆಗಿದ್ದಾರೆ, ಲೋನ್ ತಗೊಳ್ತಾರೆ. 7ರಿಂದ 24ರವರೆಗೂ ಡಿಫಾಲ್ಟ್ ಆಗ್ತಾರೆ. ಅಧ್ಯಕ್ಷರಾಗಿದ್ದವರೇ ಬ್ಯಾಂಕ್ ಕಡೆ ತಲೆ ಇಡೋದಿಲ್ಲ, ಲೋನ್ ಕ್ಲಿಯರ್ ಮಾಡೋದಿಲ್ಲ. 2 ಸರಿ ಕೊಡ್ತೀವಿ, ಏನು ಬಡ್ಡಿ ಮನ್ನಾ ಸ್ಕೀಮ್ 2 ಸರಿ ಬರ್ತದೆ. ಮೊದಲನೇ ಸರಿ ಬಂದಾಗ ಅವರು ಬರೋದಿಲ್ಲ. 24 ಲಾಸ್ಟ್ ಇಯರ್ ಬಂದಾಗ ಒಂದೇ ಸರಿ ಬಂದು ಸೆಟಲ್ ಮಾಡ್ತಾರೆ. ಒಂದು ಟ್ರಾನ್ಸಾಕ್ಷನ್ ಮಾತ್ರ ಆಗ್ತದೆ. ಅವ್ರೇನಾದ್ರು ಅದು ಮುಂದಿನ ವರ್ಷದಲ್ಲಿ ಒಂದೇ 1,000 ಬಡ್ಡಿ ಕಟ್ಟಿದ್ರು ಕೂಡ ಅವ್ರು ಬರ್ತಾ ಇತ್ತು. ಅವ್ರಿಗೂ ಕೂಡ ನೋಟಿಸ್ ಸರ್ವ್ ಆಗಿದೆ. ಇನ್ನೊಂದು ಹೇಳ್ತಾರೆ, ಸಿದ್ನಹಳ್ಳಿ ನಾಗರಾಜಣ್ಣವರು, ಅವರು ಹಿಂದೆ ಅವರು ಲೋನ್ ತಗೊಂಡಿರ್ತಾರೆ, ಅವರು ಕೂಡ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿರುವುದಿಲ್ಲ. ನಾವು ಎಲ್ಲ ಅನರ್ಹರು ಕೂಡ ಸರ್ಟಿಫೈಡ್ ಪೋಸ್ಟ್ ಮುಖಾಂತರ ನೋಟಿಸ್ ಸರ್ವ್ ಮಾಡಿದ್ದೀವಿ. ದುರುದ್ದೇಶಪೂರ್ವಕವಾಗಿ ಯಾವುದೇ ಅವರು ಟ್ರಾನ್ಸಾಕ್ಷನ್ ಮಾಡಿ ಅವ್ರು ಕಿತ್ತಾಕಿದ್ರೆ, ನಾವೇನೋ ತೆಗೆದಿದ್ದ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೀನಿ. ಅದು ಬಿಟ್ಬಿಟ್ಟು ಇಲ್ಲಿ ಸಲದ ಆಪಾದನೆಗಳು ಮಾಡ್ಕೊಂಡಿವರು ಇಲ್ಲಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗೆ ಇನ್ನೊಂದು ವಿಚಾರ ಮಾತಾಡ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ, ಪಿಎಲ್ಡಿ ಬ್ಯಾಂಕ್ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಶಾಸಕರ ಬಗ್ಗೆ ಮಾತನಾಡಲಿಕ್ಕೆ. ಡಬಲ್ ಇಂಜಿನ್ ಸರ್ಕಾರ, ಇವರದೇ ಸರ್ಕಾರ ಸೆಂಟ್ರಲ್ನಲ್ಲಿ, ರಾಜ್ಯದಲ್ಲಿ ಇರುವುದೇ ಸರ್ಕಾರ ಇದ್ರೂ ಕೂಡ
ಇವರು ಒಬ್ಬ ತಹಸೀಲ್ದಾರ್ನ ಹಾಕೊಂಡು ಇದೇ ಒಂದು ಕೈಯಿಂದ ಹಳೆ ಪ್ಲೇಟ್ ರೆಕಾರ್ಡಿಂಗ್, ಅದೇ ಪ್ಲೇಟ್ನ ಎಲೆಕ್ಷನ್ ಬಂದಾಗ ಮಾತ್ರನೇ ಎಲೆಕ್ಷನ್ MP ಎಲೆಕ್ಷನ್ ಆದ್ಮೇಲೆ ತಣ್ಣಗಿತ್ತು. ಈಗ PLD ಬ್ಯಾಂಕ್ ಚುನಾವಣೆ ಸ್ಟಾರ್ಟ್ ಆಗಿದ ತಕ್ಷಣ ಸೇಮ್ ರೆಕಾರ್ಡಿಂಗ್ ಪ್ಲೇ ನಡೀತಾ ಇದೆ. ಮುನ್ಸಾಮಣ್ಣವರೇ, ದಯವಿಟ್ಟು ತಿಳ್ಕೊಳ್ರಿ, ನೀವು ಇದೆಲ್ಲ ಹಳೆ ಹೊಸದೇಳಿ ನೀವು ಸುಮ್ಮನೆ ಹಳೆ ಪ್ಲೇಟ್ಗಳು ಹಾಕೊಂಡು ಇವೆಲ್ಲ ಮಾಡ್ತಕ್ಕಂಥದ್ದು ನಾಲಾಯಕ ಕೆಲಸಗಳಿವು. ಚುನಾವಣೆಗೆ ಬನ್ರಿ. ನಾನು PLD ಬ್ಯಾಂಕ್ ನಮ್ಮ ಶಾಸಕರ ಬಗ್ಗೆ ಮಾತನಾಡ್ತೀನಿ. ಶಾಸಕರು ಕಿತ್ತಾಕ್ಬಿಟ್ಟಿದ್ದಾರೆ. ಶಾಸಕರ ಬಗ್ಗೆ ಏನು ಸಂಬಂಧ ಇದೆ? PLD ಬ್ಯಾಂಕ್ನಲ್ಲಿ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಪರವಾಗಿ ನಮಗೆ ಸಹಾಯ ಮಾಡಿದ್ದಾರೆ ವಿನಃ ಯಾವುದೇ ಚುನಾವಣೆ ರಾಜಕೀಯದಲ್ಲಿ ಅವರು ಭಾಗವಹಿಸೋದಿಲ್ಲ. ನಾನು ಅಧ್ಯಕ್ಷನಾಗಿ ನನ್ನನ್ನು 7 ವರ್ಷ ಮಾಡಿದಾಗ ನನಗೆ ಅವರು ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ನೀರು ಸೋರ್ತಾ ಇದ್ದ ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ನಮ್ಮ KH ಮುನಿಯಪ್ಪನವರು ಅವರು 10 ಲಕ್ಷ ಕೊಡ್ತಾರೆ. 5 ಲಕ್ಷ ರಾಜೀವ್ ಗೌಡರು ಕೊಡ್ತಾರೆ. 25 ಲಕ್ಷ ರೂಪಾಯಿಲ್ಲ ಬೇರೆ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ನಲ್ಲಿ ಇವತ್ತು 60,000 ರೂಪಾಯಿ ಬಾಡಿಗೆ ದುಡಿತಾ ಇದೆ. ಅದೇ ನಾನು 18ರಲ್ಲಿ ಅಧ್ಯಕ್ಷರಾದ ಏನು ಪಿಗ್ಮಿ ಸ್ಟಾರ್ಟ್ ಮಾಡಿದ್ದೀನೋ ಆ ಪಿಗ್ಮಿನಲ್ಲಿ ಬಂದಂಥ ಲಾಭನ 60 ಲಕ್ಷ ರೂಪಾಯಿಗಳನ್ನ ಫಿಕ್ಸೆಡ್ ಅಲ್ಲಿ ಇಟ್ಟಿದ್ದೀನಿ. ಆ ಫಿಕ್ಸೆಡ್ ಬಡ್ಡಿ ಸುಮಾರು 42,000 ಬರ್ತಾ ಇದೆ. ಇದು 60 ಪ್ಲಸ್ ಬೈರಂಗೌಡ ಸೊಸೈಟಿ ಬಾಡಿಗೆ 12,000, 3 75,000 ಬಾಡಿಗೆ. ಈ ಪಿಗ್ಮಿ ಫಿಕ್ಸೆಡ್ಗೆ 42 ಲಕ್ಷ, ಸುಮಾರು 1.5 ಕೋಟಿ ರೂಪಾಯಿ ಪಬ್ಲಿಕ್ ಡೆಪಾಸಿಟ್ಸ್ ಕಲೆಕ್ಟ್ ಮಾಡಿ ಅದನ್ನು ನಾವು ಫಿಕ್ಸೆಡ್ ಇಟ್ಟಿರೋದ್ರಿಂದ ಅದರ ಬಡ್ಡಿ 0.4% ನಮಗೆ ಲಾಭ 8% ಏನು ಬರ್ತಾ ಇದೆ. ಅದರಲ್ಲಿ ನಾವು ಅವ್ರಿಗೆ 8% ಕೊಟ್ಟು 0.4% ನಾವು ಲಾಭ ಇಟ್ಕೊಂಡಿರೋದು ಎಲ್ಲ ಸೇರಿ ಒಂದು ತಿಂಗಳಿಗೆ ಸುಮಾರು 2 ಲಕ್ಷ ರೂಪಾಯಿಗಳನ್ನ PLD ಬ್ಯಾಂಕಿಗೆ ಆದಾಯ ಮಾಡಿಟ್ಟಿದ್ದೀವಿ ನಾವು ಅಧ್ಯಕ್ಷರಾದ ಮೇಲೆ. 40-50 ಅಕೌಂಟ್ಗಳು 500 ರೂಪಾಯಿ, 500 ರೂಪಾಯಿಂದ 5,000ವರೆಗೂ ಹಸುವಿದ್ದಾಗ ಅದಕ್ಕೆ 18,000, 20,000 ಬಡ್ಡಿ ಬೆಳೆದು ಸುಮಾರು ಆ ಅಕೌಂಟ್ ಹಳ್ಳಿಗಳಲ್ಲಿ ಹಳೆಯವರು ಹುಟ್ಟಿದಾಗ ಊರಲ್ಲಿ ಅವರು ಅಡ್ರೆಸ್ ಇರಲಿಲ್ಲ ಅಂಥದ್ದನ್ನ ಶಾಸಕರ ಕಡೆಯಿಂದ 3 ಲಕ್ಷ ರೂಪಾಯಿಗಳು ಅವರ ಪರವಾಗಿ ಕೊಟ್ಟು ಅವೆಲ್ಲ ಮನ್ನಾ ಮಾಡಿದ್ರಿಂದ ಸುಮಾರು 18 ಲಕ್ಷ ರೂಪಾಯಿ ಬಡ್ಡಿ ನಮ್ಮ ಬ್ಯಾಂಕಿಗೆ ಸರ್ಕಾರದಿಂದ ಬಡ್ಡಿ ಮನ್ನಾ ಸ್ಕೀಮಲ್ಲಿ ಬಂದಿದೆ. ಅದು ಅಲ್ಲದೆ ನಮ್ಮ PLD ಬ್ಯಾಂಕಿಗೆ ಅಭಿವೃದ್ಧಿಗೋಸ್ಕರಾಗಿ MLA ಅವರು ಕಾಲಕ್ಕೆ ನಮಗೆ ಮೊನ್ನೆ ಕೂಡ ಹೋದ ತಿಂಗಳು ಡಿಸೆಂಬರ್ 5ನೇ ತಾರೀಕು ಷಡಾಕ್ಷರ ಅವರಿಗೆ ಫೋನ್ ಮುಖಾಂತರ ಮಾತನಾಡಿ 50 ಲಕ್ಷ ರೂಪಾಯಿ ಅನುದಾನವನ್ನು ರೈತರಿಗೆ ಕೊಡಲಿಕ್ಕೆ ಎಕ್ಸ್ಟ್ರಾ ಕೊಡ್ತಿದ್ದಾರೆ ನಮ್ಮ ಬ್ಯಾಂಕ್ಗೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂತ ಶಾಸಕರ ಬಗ್ಗೆ ನೀವು ಇವೆಲ್ಲ ಮಾತನಾಡ್ತಕ್ಕಂಥದ್ದು ನಾಲಾಯಕ ವಿಚಾರಗಳು. ದಯವಿಟ್ಟು ತಿಳ್ಕೊಳ್ರಿ. PLD ಬ್ಯಾಂಕ್ ಇವತ್ತು ಸುಮಾರು 40 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇರ್ಬೋದು, 60 ಲಕ್ಷ ರೂಪಾಯಿ ನಮ್ಮ ಸಂಪಾದನೆ ನಾನು ಅಧ್ಯಕ್ಷರಾದ ಮೇಲೆ ಸುಮಾರು 1 ಕೋಟಿ ಅಷ್ಟು ಆದಾಯ ಮಾಡಿದ್ದೀವಿ. ಅದು ಅಲ್ಲದೆ ಇತಿಹಾಸದಲ್ಲಿ 85% ರಿಕವರಿ ಆಗಿರ್ತಕ್ಕಂಥದ್ದು ಇದೇ ವರ್ಷ ಇತಿಹಾಸ ತಗೊಂಡಾಗ. ಇದನ್ನೆಲ್ಲನೂ ನಮ್ಮ ಶಾಸಕರ ಒಂದು ಮಾರ್ಗದರ್ಶನ, ಅವರ ಸಹಕಾರದಿಂದ ನಡೆದಿದ್ದೇವೆ. ಅವರು ಯಾವತ್ತೂ ಆಗಿ ಯಾರದೇ ಒಬ್ಬ ಅನರ್ಹ ಮಾಡಿ ಇವ್ರನ್ನ ಅರ್ಹ ಮಾಡಿ ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಇನ್ನೊಂದು ತಿಳ್ಕೊಳ್ಬೇಕು ನೀವು. ಬರೀ 3 ಜನ ಹೆಸರು ಹೇಳ್ತೀರಿ, ಪಕ್ಕದಲ್ಲಿ 3 ಜನ ಅಧ್ಯಕ್ಷರು ಇದ್ರು, ಕುಂಕುಂದ ವೆಂಕಟೇಶ್ ಅವರು ಇದ್ರು, ಅವ್ರು ಕರೆಕ್ಟಾಗಿ ಕಟ್ಟಿದ್ದಾರೆ, ವೋಟ್ ಲಿಸ್ಟ್ ಇದೆ. ಮಾರ್ಕಂಡೇ ನೋಡಿದ್ದಾರೆ ಅಲ್ಲೇ ನಿಮ್ಮ ಪಕ್ಕ, ಅವರು ಕರೆಕ್ಟಾಗಿ ಕಟ್ಟಿದ್ದಾರೆ, ಅವ್ರದ್ದು ವೋಟರ್ ಲಿಸ್ಟ್ ಇದೆ. ಯಾರ್ದಾದ್ರೂ ಒಂದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ನಾವು ರಾಜಕೀಯ ನಿವೃತ್ತಿ ಪಡಿತೀವಿ. ಏನು ಕರೆಕ್ಟ್ ಟ್ರಾನ್ಸಾಕ್ಷನ್ ಆಗಿ ಅದಕ್ಕೆ ಕಾಲಕ್ಕೆ ನಾವು ಸರ್ಕಾರದಿಂದ ಬಂದಂಥ ಆದೇಶಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಎಲ್ಲ GBMಗಳಲ್ಲಿ ಕೂಡ ನೋಟಿಸ್ಗಳಲ್ಲಿ ಮೊದಲು 3 ಸರ್ಕಾರ ವರ್ಷಗಳಲ್ಲಿ GBM ಬರಬೇಕು, 3 ಸರ್ಕಾರಿ ವರ್ಷಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ನಿಯಮ ಇತ್ತು. BJP ಸರ್ಕಾರದಲ್ಲಿ ಅದನ್ನ ಯಾರು ಸೋಮಶೇಖರ್ ಅವರು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, 3 ವರ್ಷ ಬೇಡ 2 ವರ್ಷಕ್ಕೆ ಮಾಡ್ತಾರೆ. ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ವೋಟಿಂಗ್ ಕೊಡಬೇಕು, ಅರ್ಹರಿಗೆ ಎಲ್ರಿಗೂ ವೋಟಿಂಗ್ ಕೊಡಬೇಕು ಅಂತ ಮಾಡಿದಾಗ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗ್ತದೆ. ಆದರೆ ವಿಧಾನ ಪರಿಷತ್ನಲ್ಲಿ ಇವರಿಗೆ ಏನು ಮೆಜಾರಿಟಿ ಇರೋದಿಲ್ವೋ ಅದನ್ನ ನಿಮ್ಮ BJP ಸರ್ಕಾರನೇ ತಳ್ಳಾಕ್ತಾರೆ. ಅದರಿಂದ ಈ ಕಾನೂನುಗಳನ್ನ ಜಾರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇದನ್ನ ನೀವು ತಿಳ್ಕೊಳ್ಬೇಕು. ನಮ್ಮ ಬಂಗಾರಪೇಟೆ ತಾಲೂಕು ಒಂದರಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಈ ಆದೇಶಗಳೇನಿದೆ, ತಾಲೂಕು ಬಂದಂಥ ಆದೇಶಗಳನ್ನು ಕೋಆಪರೇಟಿವ್ನಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ, ಮಾಡಿದ್ದೀವಿ. ಸುಮ್ಮನೆ ನೀವು ಶಾಸಕರ ಮೇಲೆ
ಅವ್ರು ಶಾಸಕರು ಕಿತ್ತಾಕ್ಬಿಟ್ಟಿದ್ದಾರೆ, ಅನರ್ಹ ಮಾಡಿಬಿಟ್ಟಿದ್ದಾರೆ ಅಂತ ಪಡ್ಕೊಳ್ತಾ ಇದ್ದೀರಲ್ಲ, ಪ್ರೂವ್ ಮಾಡಿ. ಯಾವ್ದಾದ್ರು ಕರೆಕ್ಟ್ ಟ್ರಾನ್ಸಾಕ್ಷನ್ ಆಗಿ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದಿರ ನಾವು ಕಿತ್ತಾಕಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ವಹಿಸ್ಕೊಂಡು ಇದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ನಿನ್ನೆ ಅವ್ರು ಮಾತಾಡಿರೋದಕ್ಕೆ ನಾವು ಎಕ್ಸ್ಪ್ಲೇಷನ್ ಕೊಡ್ತೇವೆ.